ಸಿನಿಮಾಕ್ಕೆ ಹೇಗೆ ಬಂದೆ, ಯಾಕೆ ಬಂದೆ, ಯಾಕೆ ಬಿಟ್ಟೆ. ಈಗ ಥಿಯೇಟ್ರಿಗೆ ಹೋಗಲ್ಲ, ಹೋಗಿ ಸುಮಾರು 20 ವರ್ಷದ ಮೇಲಾಗಿದೆ. ಟಿ ವಿಲೂ ನೋಡಲ್ಲ ಸರ್. ಸಿನಿಮಾ ಕ್ಷೇತ್ರಕ್ಕೆ ನಾನು ಕಾಶಿಗೆ ಎಮ್ಮೆ ಓದಕ್ಕೆ ಹೋದಾಗ ಬಿ ವಿ ಕಾರಂತ 1 ವರ್ಷ ಹಿಂದೆ ಎಮ್ಮೆ ನಂಗೆ ಸೀನಿಯರು. ನಾನು ಫಸ್ಟ್ ಇಯರು, ಅವ್ನು ಸೆಕೆಂಡ್ ಇಯರ್ ಇದ್ದ. ಪಕ್ಕದ ರೂಮಲ್ಲೇ ಇದ್ದೆ. ತುಂಬ ಸ್ನೇಹಿತರು. ಕಾರಂತ ಹೊಂದ್ಕೊಳ್ಳೋದು ಅಂದರೆ ತುಂಬ ಸ್ನೇಹಿತರು. ನಿಮಗಾಗಲೇ ಹೇಳಿದ್ದೀನಿ ನಾನು. ಅಲ್ಲಿ ಕ್ರಿಸ್ಮಸ್ ರಜಾ ಅಲ್ಲ, ದಸರಾ ಆಯುಧ ಪೂಜೆ ದಿನ ಶುರುವಾಗಿ 28 ದಿನ 29 ದಿನ ರಜಾ ಕೊಡ್ತಾರೆ. 1 ತಿಂಗಳು ಅಂದ್ಕೊಳ್ಳ. ದಸರಾ ಹಾಲಿಡೇಸ್ ಅಂತಲೇ ಅವ್ರು ಕರೆಯೋದು ನಾರ್ತಲ್ಲಿ. ಇವನು ಕಾರಂತ ಎಮ್ಮೆಗೆ ಸೇರೋಕ್ಕೆ ಮುಂಚೆ ಗುಬ್ಬಿ ಕಂಪ್ನಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂತೆ. ಅವನೇ ಹೇಳ್ಕೊಂಡು ಆಮೇಲೆ ಅವ್ರ ತಂದೆ ತಾಯಿ ಬಿಟ್ಟದ್ದೆಲ್ಲ ಕಥೆ ಎಲ್ಲ ಹೇಳೋನು. ಗುಬ್ಬಿ ಕಂಪ್ನಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದ. ಜಿ ವಿ ಅಯ್ಯರು ಅವನಿಗೆ ಆತ್ಮೀಯರು. ಅವರು ತಲೆ ಕೆಟ್ಟಾಗ ಇವನಿಗೆ ಸುಂದರಮ್ಮ ದುಡ್ಡು ಕಳಿಸೋಳು ಕಾಶಿಗೆ. 10-15 ರೂಪಾಯಿ, 60-70 ರೂಪಾಯಿಲೆಲ್ಲ ಮುಗಿಯೋದು. ಗುಬ್ಬಿ ಕಂಪ್ನಿಯಲ್ಲಿ ಅಯ್ಯರು ಆ್ಯಕ್ಟ್ ಮಾಡ್ತಾಯಿದ್ರಲ್ಲ, ಇವನು ಕೇರ್ ಆಫ್ ಫುಟ್ಪಾತ್ ಅನ್ನೋ ತಪ್ಪಾಗುತ್ತೆ. ಸ್ನೇಹಿತರ ಮನೆ, ಇವನು ಅಯ್ಯರ್ ಬಂದಿರೋರು. ನನಗೆ ಜಿ ವಿ ಅಯ್ಯರ್ ಪರಿಚಯ ಮಾಡಿಕೊಟ್ಟ. ನಾನು ಫಸ್ಟ್ ಇಯರ್ ಇದ್ದೆ. ದಸರಾ ಹಾಲಿಡೇಸ್ಗೆ ಬರಬೇಕು, ಮದ್ರಾಸಿಗೆ ಬರಲೇಬೇಕು. ಮದ್ರಾಸಿಂದ ಬೆಂಗಳೂರು ಟ್ರೈನ್ ಹತ್ತಿ ಆಮೇಲೆ ಮೈಸೂರು. ಸುಂದರಮ್ಮ ಅಂತ, ಸುಂದರಮ್ಮಳು ನಾವು ಕರೀತಿದ್ದು ಸುಂದರಮ್ಮ ಅಂತ, ಅಯ್ಯರ್ ಹೆಂಡತಿ. ಆಕೆ ಏನೋ ಹಿಂದಿ ರಾಷ್ಟ್ರಭಾಷಾ ವಿಶಾರದ್ದು ಅದೇನೋ ಮಾಡಿದ್ಲು. ಮದ್ರಾಸಲ್ಲಿ ತ್ಯಾಗರಾಜನಗರಲ್ಲಿ ಅವ್ರ ಮನೆ. ಒಂದಿನ ಇಳಿದು ಅಲ್ಲಿ ಕ್ಯಾಂಪ್ ಮಾಡ್ತಿದ್ವಿ ಅಯ್ಯರ್ ಮನೆಯಲ್ಲಿ. ಇವನು ಕಾರಂತ ನಾನು ಒಂದು ಕ್ಯಾಂಪ್ ಅಂದರೆ ಬೆಳಗಿನ ಜಾವ ಡೆಲ್ಲಿ ಇಟಾರ್ಸಿ ಟ್ರೈನಲ್ಲಿ ಬರ್ತಿದ್ವಿ, GT ಎಕ್ಸ್ಪ್ರೆಸ್ಸು. ಅಲ್ಲಿಂದ ಟ್ರೈನ್ ಹತ್ಬಿಟ್ಟು ಎಂಥದ್ದು ತ್ಯಾಗರಾಜನಗರ ಎಂಥದ್ದು ಅವ್ರ ಮನೆ ಪಕ್ಕದ ಸ್ಟೇಷನ್ ಹೇಳಿದ್ರೆ 5 ನಿಮಿಷದಲ್ಲಿ ಅವ್ರ ಮನೆ ಇರ್ತಿದ್ವಿ. ಸ್ಟೇಷನ್ದ ಆಚೆ ಬಂದರೆ 200-800 ಅವ್ರು ಬಂದಿರ್ತಿದ್ವಿ. ರಾತ್ರಿ ಅಲ್ಲಿಂದ ನೈಟ್ ಬಸ್ಸು ಬೆಂಗಳೂರಿಗೆ. ಜಿ ವಿ ಅಯ್ಯರ್ ಮನೆಯಲ್ಲೇ ಇರ್ತಿದ್ರ ಅಂದ್ರೆ ಬೆಳಗಿನ ಸಂಜೆವರೆಗೂ? ಒಂದಿನ ಜಿ ವಿ ಅಯ್ಯರ್ ಮನೆ ಒಂದೇ ದಿನ ಪರಿಚಯ ಆಯಿತು. ಪರಿಚಯ ಆದಾಗ ಬೆಳಿಗ್ಗೆ ಹೋಗಲ್ಲಿ ಸ್ನಾನ ಮಾಡಿ ಊಟ ಮಾಡಿ ರಾತ್ರಿ ಹೊಟ್ಟು ಬರೋದು ಬೆಂಗಳೂರಿಗೆ. ನೈಟ್ ಬಸ್ಸು. ಸರಿ, ಈ ಪರಿಚಯ ಜಾಸ್ತಿ ಆಯಿತು. ಒಂದು ಸಲ ನಮಗೂ ಸಿನಿಮಾದ ಚಪ್ಪಲ, ಅಯ್ಯರ್ ಹೆಂಡತಿಗೂ ಸಿನಿಮಾ ಇದು ಹಿಂದಿ ಚಪ್ಪಲ. ನಾನು ಹಿಂದಿ ಪ್ರಚಾರ ಸಭಾ ಎಕ್ಸಾಮಿನೇಷನ್ ಬೋರ್ಡ್ ಮೆಂಬರ್ ಮಾಡಿದ್ರು ನನ್ನನ್ನು. ಹಿಂದಿ ಪ್ರಚಾರ ಸಭಾದವರೇ ಮಾಡಿದ್ರು. ಅಲ್ಲಿ ಪರೀಕ್ಷೆಗೆ ಕ್ವಶನ್ ಪೇಪರು ಇವೆಲ್ಲ ಇರ್ತಾವಲ್ಲವ, 2 ದಿನ ಇರಲೇಬೇಕು. ಅಯ್ಯರ್ ಮನೇಲೆ ಕ್ಯಾಂಪ್ ಮಾಡೋದು. ಸುಂದರಮ್ಮನಿಗೆ ಅವ್ರಿಗೆ ಮಕ್ಕಳಿಲ್ವಲ್ಲ, ನಾವೇ ಅವ್ರಿಗೆ ದತ್ತು ಮಕ್ಕಳು, ಕಾರಂತ ಮತ್ತು ನಾನು. ಹಾಗೆ ಹೇಳೋರು ಅವರು. ಅದೇ ಭಾವನೆಯಲ್ಲಿ ಇರ್ತಿದ್ವಿ ನಾವು. ಅಕ್ಕನ ಮನೆಯಲ್ಲೇ ಇರ್ತಿದ್ವಿ. ಅಯ್ಯರ್ ಅವಾಗ ಪಾಪ್ಯುಲರ್ ರೈಟರ್ ಸಿನಿಮಾಲೇ. ನಾನು ಹೋದಾಗೆಲ್ಲ ನೋಡಿದ್ದೀನಿ ಸಾಂಗ್ ಕಂಪೋಸ್ ಮಾಡ್ತಾ ಕೂತಿರೋರು ಮನೇಲಿ. DK ವೆಂಕಟೇಶು, ವಿಜಯ ಭಾಸ್ಕರು, TG ಲಿಂಗಪ್ಪ, ಯಾರು ಒಬ್ಬರಿರೋರು. ನಾವು ಹೋಗ್ತಿದ್ದು ಮೀಟಿಂಗ್ಗೆ, ಸ್ವಲ್ಪ ಹೊತ್ತು ಕೂತಿರೋದು, ಹೋಗಿ ಮುಗಿಸ್ಕೊಂಡು ಬರೋದು. ಅಯ್ಯರು ಬರೆಯೋದು ನೋಡ್ತಿದ್ವಿ. ಅವರು ಮ್ಯೂಸಿಕ್ ಡೈರೆಕ್ಟರ್ದ ಹಾರ್ಮೋನಿಯಂ ಬಾರಿಸೋರು, ಹಾರ್ಮೋನಿಯಂ ನುಡ್ಸೋರು. ಒಬ್ಬ ಮೂರ್ತಿ ಅಂತ ಕಾರ್ಟೂನಿಸ್ಟು ಡೆಕ್ಕನಾಲ್ಡು ಪ್ರಜಾವಾಣಿಲಿದ್ದರು. ಎಂಥದ್ದು ಮೂರ್ತಿ ಅಂತ, RK ಮೂರ್ತಿನೋ ಎಂಥದ್ದು ಕಾರ್ಟೂನ್ ಬರೆಯೋರು. ವಿಷ್ಣು ಸಿಟಿಸನ್ ಬರೆಯೋರು ಹೆರಾಲ್ಡ್ಗೆ ಎಂಥವ್ರು ಒಬ್ಬರು. ಅವ್ರ ತಂದೆ ಅಲ್ಲಿ ಮ್ಯೂಸಿಷಿಯನು. ಅವರು ಹಾರ್ಮೋನಿಯಂ ನುಡ್ಸೋರು, ತಬ್ಲಾನು ಬಡಿಯೋರು, ಟೇಕಾಗಿ ಕೊಡೋರು ಅಷ್ಟೇ. ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ನೋಡಿಸ್ತು, ಹಾರ್ಮೋನಿಯಂ ಬಾರಿಸೋರು, ಅವರು ತಬ್ಲಾನೇ ಟೇಕಾಗಿ ಕೊಡೋರು.
ಇವರು ಹಾಡು ಬರೆಯೋದು. ಹೀಗೆ ಅವ್ರ ಪರಿಚಯ ಆಯಿತು. ಹೆಚ್ಚಿಗೆ ಪರಿಚಯ ಉಳ್ಕೊಂಡದ್ದು ವಿಜಯ ಭಾಸ್ಕರ್, ಸಜ್ಜನ, ಸ್ನೇಹಜೀವಿ, ಅವ್ರ ಮನೆಗೆ ಕರ್ಕೊಂಡು ಹೋಗೋರು. ಅಲ್ಲೂ ಊಟ ಮಾಡಿದ್ದೀನಿ ಮದ್ರಾಸಲ್ಲೇನಾ? ಮದ್ರಾಸಲ್ಲಿ. ವೆಂಕಟೇಶು, ಸಜ್ಜನ, ಟಿ ಜಿ ಲಿಂಗಪ್ಪ ಭಾರಿ ರಿಸರ್ವ್ಡು. ನಾನು ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಈಗ ಪರಿಚಯ ಆಯಿತು. ನಾವು ಒಂದ್ಸಲ ಅವ್ರ ಮನೇಲಿ ಉಳ್ಕೊಂಡಾಗ ಸುಂದರಮ್ಮ ಅಯ್ಯರ್ ಮೈಸೂರು ಬಂದರೆ ಅವ್ರು ನಮ್ಮ ಮನೆಗೆ ಬರೋರು. ನಾನೇನು ಬೇಡ ಅನ್ನೋಂಗಿಲ್ಲ, ಆರಾಮಾಗಿರ್ರಿ ಅದಕ್ಕೇನಂತೆ ಇಲ್ಲಿರೋರು. ಒಂದ್ಸಲ ಅಲ್ಲಿ ಹೋದಾಗ ಮದ್ರಾಸ್ಗೆ ಬೋರ್ಡ್ ಮೀಟಿಂಗ್ ಹೋಗ್ಬೇಕಾಯ್ತು. ಫ್ರೀಯಾಗಿದ್ದಾಗ ಇವ್ರ ಪಕ್ಕ ನಾನು ಕೂತ್ಕೊತಿದ್ದೆ. ಅವರು ಎಲೆಡ್ಕಿ ಆಗಿಯವರು ಮಾತಾಡುವಾಗೆಲ್ಲ ಬಾಯ್ ಬಿಟ್ಟು ಆಚೆ ಸುರಿಯೋದು. ಇವಳು ಬರುರ್ರಿ ಬರುರ್ರಿ ಅಂತವರು ಪೂರ್ತಿ ಬಾಯ್ಬಿಟ್ಟು ಸುರಿಯುತ್ತದು. ನಾನೇನು ಬರೆಯೋದು ಬರುರ್ರಿ. ಯಾವುದೋ ಸ್ಕೂಲ್ ಮಕ್ಕಳ ಮೇಲೆ ಒಂದು ಸಿನಿಮಾ ತೆಗೆದ್ರು ಅಯ್ಯರ. ಅದಕ್ಕೆ ಒಂದು ಪ್ರಾರ್ಥನೆ ಹಾಡಿದೆ ಅಂತಂತು ಮರ್ತೋಯ್ತು. ನಾನೇ ಬರೆದೆ. ಹಾಂ, ಸ್ವಾಮಿ ದೇವನೇ ಲೋಕಪಾಲನ. ಅದೇನ ಸ್ವಾಮಿ ದೇವನೇ ಅಲ್ಲ ಸಿನಿಮಾ ಹಾಡು. ಅವ್ರು 2 ಲೈನ್ ಬರೆದ್ರು. ಆಮೇಲೆ ಅವ್ರು ಟ್ಯೂನ್ ಕಂಪೋಸ್ ಮಾಡೋರಿಗೆ ಬೇರೆ ಬರೆಯೋರು. ಮುಕ್ಕಡ ಬರೆಯೋದು ಅವ್ರದ್ದು ಅಷ್ಟೇ. ಅಂದರು. ನಾನು ಕೂತ್ಕೊಂಡು ಬರೆದೆ. ಆ ಸಿನಿಮಾನ ಮೈಸೂರು ಲಕ್ಷ್ಮೀ ಟಾಕೀಸಲ್ಲಿ ಹಾಕಿ ತೋರಿಸಿದ್ರು. ಬಂಗಾರಿಗೂ ಒಂದು ಹಾಡು ಬರೆದೆ. ಅವ್ರದ್ದೇ ಬಂಗಾರಿ, ವಂದನಾ ಹೀರೋಯಿನ್. ಅಲ್ಲ, ಬರೆಯೋಕ್ಕೋಸ್ಕರ ಹೋಗೋಲ್ಲ. ಇದು ಎಂಥದ್ದು ಹಿಂದಿ ಪ್ರಚಾರ ಸಭಾ ಯಾವುದೋ ಮೀಟಿಂಗ್ ಇರುತ್ತೆ, ಇನ್ಯಾವುದಕ್ಕೋ ಹೋಗ್ತೀನಿ. ಹೋದಾಗ ಫ್ರೀ ಇದ್ದಾಗ ಬರೆಯೋದು. ತಮಾಷೆ ಅಂದರೆ ಪ್ರಕಾಶ್ ಅಲ್ಲಿ ಕೂತ್ಕೊಂಡು ಬರೋದು ಬರೆಯೋದು. ನಮಗೆ ಚಪ್ಪಲ ಬರೀರಿ ಅಂತ ಅವರು ಹಠ ಮಾಡೋರು. ವಿಜಯ ಭಾಸ್ಕರು ಸಿನಿಮಾಲಿ ಬರ್ತಾಯಿದ್ದು ಅಯ್ಯರ ಹೆಸರದು. ಕೇಳ್ರಿ ನಿಮ್ಮ ಹಾಡು. ನಮ್ಮನೇಲೇ ಕೂತ್ಕೊಂಡು ಅಯ್ಯರು ಟೇಪ್ ರೆಕಾರ್ಡ್ ದಪ್ಪ ಇರುತ್ತಲ್ಲ, ಆಗ ಟೇಪ್ ಹಾಕ್ಬಿಟ್ಟು ನಿಮ್ಮ ಹಾಡು ಕೇಳ್ರಿ ಕೇಳಿಸಿದ್ರು. ಪೋಸ್ಟ್ ಮಾಸ್ಟರ್ ಅಂತ ಸಿನಿಮಾ ಅದು ಹೆಸರು, ಪೋಸ್ಟ್ ಮಾಸ್ಟರ್. ನಿಮ್ಮದೇ ಹಾಡು ಕಣ್ರಿ ಕೇಳ್ರಿ, ನನ್ನದೇ ಹಾಡು. ಆ ಟೈಟ್ಲ್ ಕಾರ್ಡ್ ಏನಿದೆ GV ಅಯ್ಯರ್ ಅಂತಿದೆ. ನಮಗೆ ಅಷ್ಟು ಚಪ್ಪಲ ಇರಲಿಲ್ಲ ಅವಾಗ. ಈ ಪೋಸ್ಟ್ ಮಾಸ್ಟರ್ ಸಿನಿಮಾ ಇನ್ನೊಂದು ಕಾರ್ಡಿಗೆ ಬರೆಯೋಲ್ಲ. ಅಲ್ಲಿ ಎಲ್ಲರೂ ಹೊಸಬ್ರು ಆ್ಯಕ್ಟ್ ಮಾಡಿದ್ದು. ಗುಬ್ಬಿ ವೀರಣ್ಣವರ ಮಗ ಶಿವರಾಜ್ ಆ್ಯಕ್ಟ್ ಮಾಡಿದ್ದ ಬಂದು. ಅವನ ಬಾಬಾ ಒಂದು ಪಾತ್ರ ಮಾಡಿದ್ದ. ಅಯ್ಯರು ಶಿವರಾಜ್ ಮುಂಚೆ ಇರಲಿಲ್ಲ ಅವರು. ನನಗೆ ಆ ರೋಲ್ ನೀವು ಮಾಡಿರಿ. ಟೌನ್ ಹಾಲ್ನಲ್ಲಿ ಮೈಸೂರು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದವು ನಾನು. ನೀವು ಮದ್ರಾಸು ಬಂದರೆ ನಮ್ಮನೆ ಅಲ್ವಾ ನಿಮ್ಮ ಕ್ಯಾಂಪು, ನಿಮ್ಮನೆ ನಂದು. ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಪೋಸ್ಟ್ ಮಾಸ್ಟ್ರು. ನಮ್ಮಲ್ಲೇ ಸಿನಿಮಾಗೋರ್ಗೂ ಗ್ಯಾಪ್ ಮಾಡಿದ್ರು. ನಾವೇನು ಬೇಡ ಆಗಲಿಲ್ಲ. ಅವರು ಒಂದಕ್ಕೆ ಹೆದರಿಕೆ ಆಗೋದು. ಪುಸ್ತಕ ಕದಿಯೋರು ಅವರು. ಪುಸ್ತಕ ಓದೋಕೆ ಎತ್ಕೊಂಡು ಹೋಗ್ಬಿಡೋರು ಅಯ್ಯರು. ಎಲ್ಲೋ ಇಟ್ಬಿಡೋದು. ನಾನು ಕಂಡೀಷನ್ ಹಾಕ್ತಿದ್ದೆ, ನಿಮಗೆ ಒಂದು ರೂಮ್ ಕೊಟ್ಟಿದ್ದೀವಿ, ನನ್ನ ರೂಮಿಗೆ ನೀವು ಬರಬೇಡಿ. ನೀವು ಬಂದ ಪುಸ್ತಕಗಳು ಖಾಲಿ ಎಲ್ಲ ಕೆದಕ್ತೀರಿ. ಆಮೇಲೆ ಯಾವುದೋ ಎತ್ಕೊಂಡು ಹೋಗಿ ಫ್ಲೋರಲ್ಲಿ ಶೂಟಿಂಗ್ ಮಾಡ್ತಾ ಪುಸ್ತಕ ಓದೋಕ್ಕಾಗುತ್ತಾ, ಅಲ್ಲಿ ಇಟ್ಟು ಬಂದ್ಬಿಡೋದು. ಆ ರೀತಿ ನನಗೆ ಸಿನಿಮಾ ಕಾರಂತನ ಮೂಲಕ ಅಯ್ಯರು ಪರಿಚಯ ಆಗಿ ಅಯ್ಯರಿಂದ ಆಯಿತು. ಶಿವರಾಜನ ಪಾತ್ರ ಶಿವರಾಜ ಕೊಟ್ಟಿರಲಿಲ್ಲ. ಅವ್ರ ಬಾಬಾ ಆ್ಯಕ್ಟ್ ಮಾಡಿದ್ದ, ಒಳ್ಳೆಯವನು. ನನ್ನನ್ನು ನೀವು ಮಾಡಿರಿ ಅಂದರು ಅಯ್ಯರು. ನಾನು ಪರ್ಮಿಷನ್ ಬೇಕಲ್ವಾ. ನಮ್ಮಮ್ಮ ಬೇಡ, ಸಿನಿಮಾ ಅಂದರೆ ಎಲ್ಲ ಪೋಲಿಗಳದ್ದು, ಇದೇ ಮಾತು, ಎಲ್ಲ ಪೊಲೀಸ್ ಆವಾಸ ಬೇಡ, ಆ್ಯಕ್ಟ್ ಮಾಡಬೇಡ. ನಾನು ಟೆಂಪ್ರರಿ ಲೆಕ್ಚರರ್ ಅವಾಗ, ಪರ್ಮನೆಂಟ್ ಅಲ್ಲ, ಟೆಂಪ್ರರಿ. 6 ತಿಂಗಳು ಒಂದು ಸಲ ಆ್ಯಕ್ಟ್ ಮಾಡೋರು. 6 ತಿಂಗಳ ಕಂಟಿನ್ಯೂಟಿ ಸರ್ವಿಸ್ ಅಂದರೆ ರಿಲೀವ್ ಮಾಡೋಕ್ಕಾಗಲ್ಲ, ಪರ್ಮನೆಂಟ್ ಆಗುತ್ತದು. ಅದಕ್ಕೆ 6 ತಿಂಗಳಿಗೆ 1 ದಿನ ಇದೆ ಅಂತ ರಿಲೀವ್ ಮಾಡೋರು. 2-3 ದಿನ ಬಿಟ್ಟು ಅಪಾಯಿಂಟ್ ಮಾಡೋರು.
ಹಿಂಗಲ್ಲಮ್ಮ, ಬೇಡ ಬೇಡ ಸಿನಿಮಾ ಬೇಡ. ನಮ್ಮ ಮನೇಲಿ ಯಾರೂ ಒಪ್ಪಲಿಲ್ಲ. ಆಗ ಇವರು ಶಿವರಾಜ್ನ ಕರ್ಕೊಂಬಂದರು. ಆಕ್ಟಿಂಗ್ ಮಾಡೋಕ್ಕೆ ನಿಮಗೆ ಆಸೆ ಇತ್ತಾ? ನಂಗೆ ಆಸೆ ಇತ್ತು. ಸರ್ ಯಾರು ಬೇಡ ಅಂತಾರೆ ಆ್ಯಕ್ಟ್ ಮಾಡಿದ್ರೆ? ಹಿಂದೆ ಯಾವ್ದಾದ್ರು ಅಭಿನಯ ಮಾಡಿದ್ರಾ? ಸರ್ ನಾವು ಕಾಲೇಜಲ್ಲಿ ಯಾವುದೇ ನಾಟಕ ಆದರೂ KM ವೀರಪ್ಪ ಅಂತ ಬಾಟ್ನಿ ಪ್ರೊಫೆಸರ್ ಇದೆ ಯುವರಾಜ್ ಕಾಲೇಜಲ್ಲಿ, ಶಂಕರೇಗೌಡರು ರಿಲೇಟಿವ್, ಅಣ್ಣನ ಮಗನೋ ತಮ್ಮನ ಮಗನೋ. KV ಶಂಕರೇಗೌಡರು, ಮಂಡ್ಯ. ಅವನು, ನಾನು, ರಘುಪತಿ ಅಂತ ಒಬ್ಬ ಡೆಪ್ಟಿ ಕಂಟ್ರೋಲ್ ಆಫ್ ಎಕ್ಸಾಮ್ ಇದ್ದ, ಡಪ್ಗೆ ಸತ್ತೋಗ್ಬಿಟ್ಟ. ನಮ್ಮದು ಟೀಮು. ಒಂದಕ್ಕೆ ನಾನ್ ಡೈರೆಕ್ಟ್ರು, ಇನ್ನೊಂದಕ್ಕೆ ಡೆಪ್ಟಿ ಲೈಬ್ರರಿ ನಾಗರಾಜ್ ಅಂತಿದ್ದ ಒಬ್ಬ, ಅವನು ಸತ್ತೋದ. ಹೆಸರು ಒಬ್ಬರದು. ಎಲ್ಲರೂ ಗೈಡ್ ಮಾಡ್ತಾಯಿದ್ವಿ. ರಿಟೈರ್ ಆಗೋವರೆಗೂ ಪರ್ಮನೆಂಟ್ ಆದಮೇಲೆ ಲೆಕ್ಚರ್ ಪೋಸ್ಟು. ಪ್ರತಿ ವರ್ಷ 1-2 ನಾಟಕ ಕಾಲೇಜಲ್ಲಿ ನಾವು ಆಡ್ತಾನೆ ಇದ್ವಿ. ನಮ್ಮಮ್ಮ ಬೇಡ, ನಮ್ಮಮ್ಮ ಏನಾದರೂ ಒಂದು ಪಕ್ಷ ಆಯಿತು ಮಾಡೋಗೋ ಒಂದನ್ನ ಅಂಥೇಳಿದ್ದಿದ್ದರೆ, ನಾನು ನಮ್ಮಮ್ಮನ ಮಾತನ್ನು ಉಲ್ಲಂಘಿಸಿ ಮಾತಾಡೋ ಧೈರ್ಯ ಮಾಡಿದ್ದಿದ್ದರೆ ಬಹುಶಃ ಸಿನಿಮಾ ಕ್ಷೇತ್ರದಲ್ಲೇ ಇರ್ತಿದ್ದೆ. ಯಾರ್ಯಾರೋ ಇದ್ದಾರೆ, ಪ್ರೊಡ್ಯೂಸರು ಡೈರೆಕ್ಟ್ ಇದ್ದಾನೆ, ಫ್ರೀ ಸಿಕ್ಕಿದ್ದಾನೆ, ಮಾಡ್ತಾಯಿದ್ದೆ, ಅಲ್ಲೇ ಕಂಟಿನ್ಯೂ ಆಗ್ತಿದ್ದೆ. ಸ್ಕೂಲ್ ಮಾಸ್ಟರ್ನಲ್ಲಿ ನೀವು ಬರೆದ ಹಾಡು ಕನ್ನಡದ ಕುಲದೇವಿ ಹಾಡು. ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯಿ ನಾನು ಬರೆದದ್ದು. ಅವ್ರಿಗೆ ನಾನು ದತ್ತು ಮಗ ಇತ್ತು, ಕಾರಂತ ಒಬ್ಬ, ನಾನು. ನಮಗೂ ಚಪ್ಪಲ. ಹಿಂದೆ ಪ್ರಚಾರ ಸಭಾ ಬರ್ಕಾಯ್ತು, ಇಲ್ಲ ಸಂಜೆ 5 ಗಂಟೆಗಿದೆ ಇಲ್ಲಿದೆ, ಇಲ್ಲ ಮುಗಿಸ್ಕೊಂಡ್ಬಂದ್ವಿ ಬೇಗ. 12 ಗಂಟೆಗೆ ಬಂದು ಕೂತ್ರೆ 7 ಗಂಟೆ 2 ಗಂಟೆವರೆಗೂ ಮನೆಯಲ್ಲೇ ಅಯ್ಯರು ರೆಕಾರ್ಡಿಂಗು. ತುಂಬ ಬಿಸಿ ಅಯ್ಯರು. ಗುರುವೇ ನೀವು ಗುರುವೇ ಬರೆಯೋದು. ನೈಟು ಬಸ್ಸಿಗೆ ಸುಧಾಕ ಊಟಕ್ಕೆ ಟೈಮ್ ಆಯಿತು ಅನ್ನೋರು. ಬೆಂಗಳೂರು ಮದ್ರಾಸ್ ಸೆಂಟ್ರಲ್ಲಿಂದ ಬಸ್ ಹೊರಡೋದು ಬೆಂಗಳೂರಿಗೆ 9:30-10 ಗಂಟೆಗೆ. ಸುಧಾಕ ಕರೆಯೋವರೆಗೂ ಇಲ್ಲಿ ಬಿಸಿ. ಊಟ ಮಾಡೋದು, ಟ್ರೈನ್ ಹತ್ಬಿಟ್ಟು ಅಲ್ಲಿ ಬಂದು ಸೆಂಟ್ರಲ್ ಹಿಡಿಯೋದು, ಅವಾಗ ಬರೆಯೋದು, ಬರೆದ್ಬಿಟ್ಟು ಬರೋದು. ಮನೆಗೆ ಬಂದರು, ಕೇಳಿಸಿದ್ರು, ಟೇಪ್ ರೆಕಾರ್ಡ್ ಹಾಕಿದ್ರು. ಕೇಳಮ್ಮ ನಿಮ್ಮ ಮಗ ಬರ್ದಿರೋ ಹಾಡು, ನಮ್ಮ ಅಮ್ಮಗೆ ಹೇಳಿದ್ರು. ಕೇಳ್ರಿ ನೀವು ಬರ್ದಿರೋದು, ನೀವೇ ಕಡೆ ಬರ್ದಿರೋದು, ಅಲ್ಲೇನು ಯಾರ್ದು ಅಂತ ಹೇಳಿಲ್ವಲ್ಲ ಟೇಪ್ ರೆಕಾರ್ಡಲ್ಲಿ. ಸ್ಕ್ರೀನಲ್ಲಿ ನೋಡಿದಾಗ ಓ GV ಅಯ್ಯರ್ ಅಂತಿತ್ತು. ಅವತ್ತು ಕೇಳಿ ನನ್ನ ಹೆಸರು ಹಾಕಿಲ್ಲ. ಓ ಹೆಸರಾಕ್ಬೇಕಾಯ್ತಾ, ಬರ್ತಾಯಿತ್ತು. ಅವತ್ತೇ ನಾನು ಟೌನ್ ಹಾಲ್ನಲ್ಲಿ ಅವ್ರಿಗೆ ಶೂಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ, ನೋಡಿದ್ದು. ಆಮೇಲೆ ಬಂಗಾರಿದು ಒಂದು ಸಿನಿಮಾ ಬಂದಿತ್ತು, ಒಂಥರ ಹೀರೋಯಿನ್, ಅದಕ್ಕೊಂದು ಹಾಡು ಬರೆದೆ. ನಾನು ಅಲ್ಲಿ ಹೋದಾಗ ಹಿಂದಿ ಪ್ರಚಾರ ಸಭೆಗೆ ಅಂತ ಅವ್ರ ಮನೆಗೆ ಹೋದಾಗೆಲ್ಲ ರೆಕಾರ್ಡಾಗಿ ಕೂತಿರೋರು, ಟ್ಯೂನಿಂಗು. ಆಮೇಲೆ ನನಗೆ ಅಯ್ಯರ್ ಥ್ಯಾಂಕ್ ಯಾಕೆ ಹೇಳ್ತೀನಿ ಅಂದರೆ, ಸಿನಿಮಾದಲ್ಲಿ ಆಸಕ್ತಿ ಬೆಳೆಯೋದಕ್ಕೆ, ಸಿನಿಮಾ ಬರವಣಿಗೆಯಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಅವ್ರ ಕಾರಣ. ನಾನು ಥ್ಯಾಂಕ್ ಹೇಳ್ತೀನಿ ಅವ್ರಿಗೆ. GV ಅಯ್ಯರ್ ಅವರ ಹೆಂಡತಿ ಆಕೆನು ಬರೀಲಿ ಕೂತ್ಕೊಂಡು ಒಂದಿನ ರಜಾಕ್ರೆ ಮೈಸೂರು ಬಂದಾಗ ಯಾಕೆ ಬರೋಳು ಸುಂದರಕ್ಕ, ಹೀಗೆ ಸಿನಿಮಾ ಬಂತು. ಆಮೇಲೆ ಸಿನಿಮಾಲಿ ಆಸಕ್ತಿ ಏನಾಯಿತು, ಪೋಸ್ಟ್ ಮಾಸ್ಟರ್ ಕಳೆದೋಯ್ತಲ್ಲ, ಹೀರೋ ಆಗೋದು ತಪ್ಪಾಯಿತು, ಹೀರೋ ಆಯ್ತಿದ್ದು ಏನಾಯ್ತಿದೆ ಗೊತ್ತಿಲ್ಲ. ಇವತ್ತಿನ ಸೀರಿಯಲ್ಗಳು ನೋಡಿದಾಗ ನಾನು ಬೆಳೀತಾ ಇದ್ದೆ, ಬೆಳ್ಸೋಕ್ಕೆ ಅವ್ರು ರೆಡಿ ಇದ್ದರು. ಅವರು ಎಲ್ಲ ಸಿನಿಮಾಲೂ ಚಾನ್ಸ್ ಕೊಡೋರು. ಗಂಗಾಧರ ಸಿನಿಮಾ ಆರ್ಟಿಸ್ಟು, ಅವನನ್ನು ಹುಡುಕ್ದವ್ರು ನಾವು. ನೀವು ಮಾಡಲ್ವಲ್ಲ, ನಿಮ್ಮಮ್ಮ ಎಲ್ರಿ, ನಿಮ್ಮಮ್ಮನ ಕೆಲ ಪರ್ಮಿಷನ್ ಕೊಡುತ್ತೀರಿ. ಗಂಗಾಧರ ಹುಡುಕಿದ್ವಿ. ಅಯ್ಯರಲ್ಲಿ ಅವನು 2-3 ಸಿನಿಮಾ ಆ್ಯಕ್ಟ್ ಮಾಡ್ದ.